ತಪಸ್ಸು ಕಾಲದ 5ನೇ ಭಾನುವಾರವು ನಮ್ಮನ್ನು ಪವಿತ್ರ ವಾರದ ಅತಿ ಸಮೀಪಕ್ಕೆ ಕೊಂಡೊಯ್ಯುತ್ತದೆ. ಈ 5ನೇ ಭಾನುವಾರವು ನಮಗೆ ಯೇಸು ಸ್ವಾಮಿಯ ಕಷ್ಟಾನುಭವಗಳ ಆಳವಾದ ಮರ್ಮವನ್ನು ಪರಿಚಯಿಸುತ್ತದೆ. ಈ ದಿನದ ಮುಖ್ಯ ಚಿಂತನೆಯು ತ್ಯಾಗ ಮತ್ತು ಮರುಜನ್ಮದ ಮೇಲೆ ಆಧಾರಿತವಾಗಿದೆ. ಯೇಸು ಹೇಳುತ್ತಾರೆ, ಗೋಧಿಕಾಳು ಮಣ್ಣಿನಲ್ಲಿ ಬಿದ್ದು ಸಾಯದಿದ್ದರೆ ಅದು ಒಂದೇ ಆಗಿ ಉಳಿಯುತ್ತದೆ, ಆದರೆ ಅದು ಸತ್ತರೆ ಬಹಳ ಫಲ ನೀಡುತ್ತದೆ. ನಮ್ಮ ಜೀವನದಲ್ಲಿಯೂ ಅಷ್ಟೇ, ನಮ್ಮಲ್ಲಿರುವ ಅಹಂಕಾರ, ಸ್ವಾರ್ಥ ಮತ್ತು ಕೆಟ್ಟ ಅಭ್ಯಾಸಗಳು ಸತ್ತಾಗ ಮಾತ್ರ ನಮ್ಮಲ್ಲಿ ಪ್ರೀತಿ ಮತ್ತು ದಯೆಯ ಹೊಸ ಚಿಗುರು ಮೂಡಲು ಸಾಧ್ಯವಾಗುತ್ತದೆ. ಈ ಭಾನುವಾರದಿಂದ ಅನೇಕ ಚರ್ಚುಗಳಲ್ಲಿ ಶಿಲುಬೆ ಮತ್ತು ಮೂರ್ತಿಗಳನ್ನು ನೇರಳೆ ಬಣ್ಣದ ಬಟ್ಟೆಯಿಂದ ಮುಚ್ಚಲಾಗುತ್ತದೆ. ಇದು ನಮಗೆ ಏನನ್ನು ಕಲಿಸುತ್ತದೆ? ಬಾಹ್ಯ ನೋಟಕ್ಕಿಂತ ಹೆಚ್ಚಾಗಿ ನಮ್ಮ ಅಂತರಾತ್ಮದೊಳಗೆ ಇಣುಕಿ ನೋಡಿ ಯೇಸುವಿನ ಕಷ್ಟಗಳನ್ನು ಮೌನವಾಗಿ ಧ್ಯಾನಿಸಲು ಇದು ಒಂದು ಕರೆಯಾಗಿರುತ್ತದೆ. ಯೇಸು ತನಗಾಗಿ ಬದುಕಲಿಲ್ಲ, ಬದಲಿಗೆ ಲೋಕದ ಪಾಪಗಳಿಗಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡರು. ಈ ತಪಸ್ಸು ಕಾಲದ ಕೊನೆಯ ಹಂತದಲ್ಲಿರುವ ನಾವು ಇತರರಿಗೆ ಎಷ್ಟು ಸಮಯ ಮತ್ತು ಪ್ರೀತಿಯನ್ನು ಮೀಸಲಿಟ್ಟಿದ್ದೇವೆ ಎಂದು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದ ಅವಕಾಶವಿದು. ಇದು ತಪಸ್ಸು ಕಾಲದ 33ನೇ ದಿನದಿಂದ ನಮ್ಮನ್ನು 36ನೇ ದಿನಕ್ಕೆ ಕರೆದೊಯ್ಯುತ್ತದೆ. ನಾವು ಆರಂಭಿಸಿದ ಉಪವಾಸ ಮತ್ತು ಪ್ರಾರ್ಥನೆಗಳು ಕೇವಲ ಆಚರಣೆಯಾಗದೆ ನಮ್ಮ ಸ್ವಭಾವದಲ್ಲಿ ಸಕಾರಾತ್ಮಕ ಬದಲಾವಣೆ ತಂದಿದೆಯೇ ಎಂದು ಪರೀಕ್ಷಿಸಿಕೊಳ್ಳುವ ಸಮಯವೂ ಹೌದು. ಓ ದಯಾಮಯಿಯಾದ ಯೇಸುವೆ, ಈ 5ನೇ ಭಾನುವಾರದಂದು ನಾವು ನಿನ್ನ ಪಾದ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತೇವೆ. ಮಣ್ಣಿನಲ್ಲಿ ಬಿದ್ದು ಫಲ ನೀಡುವ ಗೋಧಿಕಾಳಿನಂತೆ ನಮ್ಮಲ್ಲಿರುವ ಹಳೆಯ ಸ್ವಭಾವಗಳನ್ನು ಅಳಿಸಿಹಾಕಿ ನಿನ್ನ ಪ್ರೀತಿಯಲ್ಲಿ ಹೊಸಬರನ್ನಾಗಿ ಮಾಡು. ಮುಂಬರುವ ಪವಿತ್ರ ವಾರದ ಕಷ್ಟಾನುಭವಗಳಲ್ಲಿ ಭಕ್ತಿಯಿಂದ ಪಾಲ್ಗೊಳ್ಳಲು ಮತ್ತು ನಿನ್ನ ಪುನರುತ್ಥಾನದ ಸಂತೋಷವನ್ನು ಅನುಭವಿಸಲು ನಮಗೆ ಅರ್ಹತೆಯನ್ನು ದಯಪಾಲಿಸು ಯೇಸು ಸ್ವಾಮಿ.